ಕಪಿರಾಜನು ಕೊಟ್ಟ ಅವಧಿ ತೀರಿಯೇ ಹೋಗಿದೆ. ಅವಧಿ ತೀರಿದರೆ ಇವರೇ ತೀರಿ ಹೋಗ್ತಾರೆ. ಅದಕ್ಕೂ ಅಷ್ಟು ಸಂಬಂಧ ಇದೆ. ಆ 30 ದಿನಗಳ ಅವಧಿ ಇದೆಯಲ್ಲ, 1 ತಿಂಗಳ ಅವಧಿ, ಅದು ತೀರಿದರೆ ಆಯುಷ್ಯ ತೀರ್ತದೆ ಅವರದ್ದು. ಹಾಗಾಗಿ ಎದೆ ಬಡಿದ ಏನಾಗಬೇಕು ಹೇಳಿ? ಸುಧಾರಿಸಿಕೊಳ್ಳಲಿಕ್ಕೆ ಸ್ವಲ್ಪ ಕಾಲ ಬೇಕಾಯಿತು. ಅಂಗದ ನಿಂತು ಅವರನ್ನು ಸಂಬೋಧಿಸಿ ಮಾತನಾಡ್ತಾ ಇದ್ದಾನೆ. ಸಿಂಹವೃಷಸ್ಕಂತಹ ಸಿಂಹದಂತೆ ಎತ್ತಿನಂತೆ ಹೆಗಲುಳ್ಳ ಪೀನಾಯಿತ ಭುಜ ಕಪಿ ದಷ್ಟಪುಷ್ಟ ಆಕೃತಿಯ ಯುವರಾಜ ಮಹಾಪ್ರಾಜ್ಞ ಅಂಗದ ಯಾವುದೂ ಉಪಯೋಗ ಬರೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾನೆ. ಅಂಗದ ಚಿಂತಿತನಾಗಿ ಮಾತನಾಡ್ತಾ ಇದ್ದಾನೆ. ನಾವು ಆಶ್ವಯುಜ ಮಾಸದಲ್ಲಿ ಹೊರಟಿದ್ದು, 1 ತಿಂಗಳ ಅವಧಿ ನಮಗಿತ್ತು, ಅದು ಮುಕ್ತವಾಯಿತು. ಬಿಲದೊಳಗೆ ಬಹಳ ಕಾಲ ಕಳೆದು ಹೋಗಿತ್ತು, ಗೊತ್ತಾಗಿಲ್ಲ ಅವರಿಗೆ. ಒಳಗೆ ಹೋಗಿ ಹೊರಗೆ ಬರುವಾಗ ಸಮಯ ಕಳೆದಿದ್ದೆಷ್ಟೊಂದು ಗೊತ್ತೇ ಆಗಿಲ್ಲ. ಹಾಗಾಗಿ ಅವಧಿ ಮುಗಿದು ಹೋಗಿದೆ. ಈಗ ನಾವು ಬರಿಗೈಯಲ್ಲಿ ಹಿಂದಿರುಗಿದರೆ, ಸುಗ್ರೀವನ ಬಳಿಗೆ ಹೋದರೆ ಕುತ್ತಿಗೆ ಮೇಲೆ ತಲೆ ಇರೋದಿಲ್ಲ. ಸುಗ್ರೀವನ ಆಜ್ಞೆಯನ್ನು ಮೀರಿ ಸುಖವಾಗಿರುವವನು ಯಾರು? ಯಾರೂ ಇಲ್ಲ. ಹಾಗಾಗಿ ನಮಗೆ ನೀರುವುದು ಒಂದೇ ದಾರಿ. ನಾವಿಲ್ಲೇ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳೋಣ. ಪ್ರಾಯೋಪವೇಶ ಎಂದರೆ ಮರಣ ಪರ್ಯಂತ ಉಪವಾಸ, ಅನ್ನ ನೀರುಗಳನ್ನು ಬಿಟ್ಟು ತನ್ಮೂಲಕ ಪ್ರಾಣವನ್ನೇ ಬಿಡುವಂಥದ್ದು ಅಂತ. ಪ್ರಾಯೋಪವೇಶ ಇದೇ ನಮಗಿರುವ ದಾರಿ. ಊರಿಗೆ ಹೋಗೋ ಹಾಗಿಲ್ಲ. ಅಲ್ಲ, ಅಲ್ಲಿ ಹೋದರೂ ಪ್ರಾಣ ಹೋಗ್ತದೆ, ಇಲ್ಲಿ ಹೋದರೂ ಪ್ರಾಣ ಹೋಗ್ತದೆ. ಅಲ್ಲಿ ಹೋಗಿ ಪ್ರಾಣ ಹೋಗ್ಬೋದಾಗಿತ್ತೋ ಏನೋ ಅಂದರೆ ಅದಕ್ಕೆ ಅಂಗದ ಹೇಳ್ತಾನೆ, ಇಲ್ಲ, ಅಲ್ಲಿ ಹೋದರೆ ದಂಡನೆಯ ಮೂಲಕ ಪ್ರಾಣ ಹೋಗುವಂಥದ್ದು, ಇಲ್ಲಿ ನಾವು ಪ್ರಾಣ ಬಿಡುವಂಥದ್ದು, ಅಲ್ಲಿ ಪ್ರಾಣ ತೆಗೆಯುವಂಥದ್ದು ಕಷ್ಟ. ಆ ಸಾವು ಇಷ್ಟ ಮಿತ್ರರ ಮುಂದೆ ಆಗುವಂಥದ್ದು, ಹೆಂಡತಿ ಮಕ್ಕಳ ಇಷ್ಟ ಮಿತ್ರರ ಮುಂದೆ ಆಗುವಂಥದ್ದು. ಇಲ್ಲಾದರೆ ಅದಲ್ಲ. ಎಲ್ಲೋ ಬದುಕಿರ್ಬೋದು ಅಂತ ಭಾವಿಸ್ಕೊಂಡಾರು ಸುಖವಾಗಿರಲಿ, ಅವರು ನಿರೀಕ್ಷೆಯಲ್ಲಾದರೂ ಇರಲಿ ಹೆಂಡತಿ ಮಕ್ಕಳು. ಆದರೆ ಅಲ್ಲಿ ಹೋದರೆ ಅವರ ಕಣ್ಮುಂದೆ ನಾವು ಸಾಯುವಾಗ ಅವರು ಬದುಕಿಯೂ ಸತ್ತಂತೆ, ಹೀಗಾಗ್ಬಿಡ್ತದೆ. ಹಾಗಾಗಿ ಅದು ಬೇಡ. ಅಂಗದನಿಗೆ ಎಣಿಸಿದಾಗ ಸುಗ್ರೀವನ ಮೇಲೆ ಒಂಥರ ಬೇಸರವೇ ಆಯಿತು. ನಮ್ಮ ಅಪ್ಪನನ್ನು ಕೊಲ್ಲಿಸಿದವನು, ವಾಲಿಯನ್ನು ಕೊಲ್ಲಿಸಿದವನು, ಬೇಸರವೇ ಆಯಿತು. ಅವನಿಗೆ ನನ್ನ ಮೇಲೆ ವೈರ ಇದೆ. ಸುಗ್ರೀವನಿಗೆ ವಾಲಿಯ ಮಗ ಎಂಬ ಕಾರಣಕ್ಕೆ ನನ್ನ ಮೇಲೆ ಒಳಗೊಳಗೆ ವೈರ ಇದೆ. ಈ ಸಂದರ್ಭವನ್ನು ಬಿಡ್ತಾನ? ಹಿಂಸೆ ಮಾಡಿ ಕೊಲ್ತಾನೆ ನನ್ನನ್ನು. ಅಲ್ಲ, ಮತ್ತೆ ನಿನ್ನನ್ನು ಯುವರಾಜನ್ ಮಾಡಿದಾರಲ್ಲ, ಸುಗ್ರೀವ ನಿನ್ನನ್ನು ಯುವರಾಜನ್ ಮಾಡ್ಕೊಂಡಿಲ್ವಾ, ಈ ಪದವಿ ಕೊಟ್ಟಿಲ್ವಾ ಅಂದರೆ ಅಂಗದ ಹೇಳ್ತಾನೆ, ನನ್ನನ್ನು ಯುವರಾಜನಾಗಿ ಅಭಿಷೇಕ ಮಾಡಿದ್ದು ಸುಗ್ರೀವನಲ್ಲ, ನಮ್ಮ ಪ್ರಭು ರಾಮಪ್ರಭು. ನರೇಂದ್ರೇಣ ಅಭಿಷಿಕ್ತೋಸ್ಮಿ ರಾಮೇಣ ಅಕ್ಲಿಷ್ಟ ಕರ್ಮಣ. ರಾಮನ ಇಚ್ಛೆಯಂತೆ, ರಾಮನ ಪ್ರೇರಣೆಯಂತೆ, ಸೂಚನೆಯಂತೆ, ಅವನ ಆಣತಿಯಂತೆ ಸುಗ್ರೀವ ನನ್ನನ್ನು ಯುವರಾಜನನ್ನಾಗಿ ಮಾಡಿದ್ದು. ಇಲ್ಲದಿದ್ದರೆ ನನಗೆ ಸುಗ್ರೀವ ಖಂಡಿತವಾಗಿ ಯುವರಾಜ ಪಟ್ಟವನ್ನು ಕೊಡ್ತಾ ಇರಲಿಲ್ಲ ಎಂದರೆ ನೀವು ಅರ್ಥ ಮಾಡ್ಕೋಬೇಕು. ಅಂಗದನ ತಂದೆ ಯಾರು? ವಾಲಿಯನ್ನು ಕೊಂದಿದ್ದು ಯಾರು? ವಾಲಿಯನ್ನು ಕೊಂದಿದ್ದು ಯಾರು? ಅಂಗದನಿಗೆ ಯಾರ ಮೇಲೆ ಕೋಪ ಇದೆ? ರಾಮನ ಮೇಲೋ ಸುಗ್ರೀವನ ಮೇಲೋ? ಮತ್ತೆ ಯಾಕೆ ಹೀಗೆ? ಇದೇನು ಇದು? ವಾಲಿಯನ್ನು ಕೊಂದಿದ್ದು ರಾಮ, ಆದರೆ ರಾಮನ ಮೇಲೆ ಭಕ್ತಿ ಇದೆ, ಅಂಗದನಿಗೆ ಪ್ರೀತಿ ಇದೆ, ಸುಗ್ರೀವನ ಮೇಲೆ ಕೋಪ ಇದೆ. ವ್ಯಕ್ತಿತ್ವ ಅದು ಅಂತ, ರಾಮನ ವ್ಯಕ್ತಿತ್ವ ಅದು ಅಂತ. ಅಂಗದನ ತಂದೆಯನ್ನು ಕೊಂದವನೇ ಹೋದಾದರೂ ಅಂಗದನಿಗೆ ತಂದೆಯ ಭಾವ ರಾಮನ ಬಗ್ಗೆ ಇತ್ತು, ರಾಮನಿಗೆ ಮಗುವಿನ ಭಾವ ಅಂಗದನ ಬಗ್ಗೆ ಇತ್ತು. ಅವರ ಮಧ್ಯೆ ಇಂಥದ್ದೊಂದು ಪ್ರೀತಿ ವಾತ್ಸಲ್ಯ ಇರುವುದನ್ನು ಹಿಂದೂ ಕಾಣ್ತೇವೆ, ಮುಂದೂ ಕಾಣ್ತೇವೆ. ಹಾಗಾಗಿ ಅಂಗದನ ಕೋಪ ಬೇಸರ ಏನಿದ್ರು ಸುಗ್ರೀವನ ಕುರಿತಾಗಿ, ರಾಮನ ಕುರಿತಾಗಿ ಅಲ್ಲ. ಹಾಗಾಗಿ ಹೇಳ್ಕೊಡ್ತಾನೆ ಅದನ್ನು, ನನಗೆ ಈ ಪದವಿ, ಯುವರಾಜ ಪದವಿ ರಾಮನ ಪ್ರೀತಿಯಿಂದ, ರಾಮನ ಕೃಪೆಯಿಂದ ಬಂದಿದ್ದು, ಸುಗ್ರೀವ ಕೊಟ್ಟಿದ್ದಲ್ಲ. ಹಾಗಾಗಿ ವೈರಿಯ ಮಗ ನನ್ನನ್ನು ಈ ಅವಕಾಶ ಬಳಸಿಕೊಂಡು ಹಿಂಸಿಸಿ ಕೊಲ್ಲುತ್ತಾನೆ ಸುಗ್ರೀವ. ಹಾಗಾಗಿ ಅಲ್ಲಿ ಹೋಗಿ ಆಪ್ತೇಷ್ಟರ ಮುಂದೆ ಅಂಥ ಸಾವನ್ನು ಸಾಯೋದಕ್ಕಿಂತ ಇಲ್ಲೇ ನಾನು ಪ್ರಾಯೋಪವೇಶ ಮಾಡಿ, ಆಮರಣ ಉಪವಾಸವನ್ನು ಮಾಡಿ ಪ್ರಾಣತ್ಯಾಗ ಮಾಡ್ತೇನೆ ಎಂಬುದಾಗಿ
ಅಂಗದನು ಹೇಳ್ತಾನೆ, ಈ ಪದ್ಯವನ್ನು, ಈ ಭಾವವನ್ನು ರಾಗದಲ್ಲಿ ನೀವು ಕೇಳುವಂಥವರಾಗಿ. ಅಂಬುಧಿಯು ತೋರುತ್ತಿದೆ ನಂಬುಗೆಯು ಸೋರುತ್ತಿದೆ. ಅಂಬುಧಿಯು ತೋರುತ್ತಿದೆ ನಂಬುಗೆಯು ಸೋರುತ್ತಿದೆ. ಅರಸಿ ಅರಸುವ ಕಾರ್ಯ ಭರವಸೆಯು ಜಾರುತ್ತಿದೆ. ಅರಸಿ ಅರಸುವ ಕಾರ್ಯ ಭರವಸೆಯು ಜಾರುತ್ತಿದೆ. ಅವಧಿಯದು ಮೀರುತ್ತಿದೆ ಆಯುಷ್ಯ ತೀರುತ್ತಿದೆ. ಅವಧಿಯದು ಮೀರುತ್ತಿದೆ ಆಯುಷ್ಯ ತೀರುತ್ತಿದೆ. ಜೀವಿತವು ಅಂಧಕನ ಅರಮನೆಯು ಸೇರುತ್ತಿದೆ. ಜೀವಿತವು ಅಂಧಕನ ಅರಮನೆಯು ಸೇರುತ್ತಿದೆ. ಜೀವಿತವು ಅಂಧಕನ ಅರಮನೆಯು ಸೇರುತ್ತಿದೆ. ಜೀವಿತವು ಅಂಧಕನ ಅರಮನೆಯು ಸೇರುತ್ತಿದೆ. ಒಂದು ನಿಮಿಷದಲ್ಲಿ ಹಾಡು, ಒಂದೇ ನಿಮಿಷದಲ್ಲಿ ಚಿತ್ರ. ಅಂಗದನ ಮುಂದೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಹರಿಶ್ರೇಷ್ಠರೇ ಕೇಳಿ, ಸಚಿವ ಪ್ರಮುಖರೇ ಕೇಳಿ, ಸುಗ್ರೀವನ ಆಣತಿಯ ಮೀರರಳವೇ ಹೇಳಿ. ಮರಳಿ ಕಿಷ್ಕಿಂಧೆಯಲ್ಲಿ ಉಳಿಯುವವೇ ಬಾಳಿ, ಸಾಯುವುದು ಒಳಿತಿನ್ನು ಉಪವಾಸ ತಾಳಿ. ಅಂಗದನ ಮಾತಿಗೆ ಉಳಿದ ವಾನರರು ದನಿಗೊಡಿಸ್ತಾರೆ. ಹೌದು ಹೌದು ಹೌದು, ಕಿಷ್ಕಿಂಧೆಯಲ್ಲಿ ಹೋಗಿ ನಮಗೆ ಬದುಕಿಲ್ಲ, ಅಲ್ಲಿ ಘೋರ ಮೃತ್ಯು, ಇಲ್ಲಿ ಇಚ್ಛಾಮೃತ್ಯು, ಇದೇ ವಾಸಿ. ಆಗ ತಾರನೆಂಬ ಕಪಿನಾಯಕ ಇನ್ನೊಂದು ಸಲಹೆಯನ್ನು ಕೊಡ್ತಾನೆ ಅಂಗದನಿಗೆ. ಬಹಳ ಬುದ್ಧಿವಂತ ಅವನು, ನೀತಿಶಾಸ್ತ್ರಜ್ಞ. ಆದರೆ ಈಗ ಮಾತ್ರ ಒಂದು ವಿಚಿತ್ರವಾದ ಸಲಹೆ ಕೊಡ್ತಾ ಇದ್ದಾನೆ. ತಾರ ಹೇಳ್ತಾನೆ, ನಾವು ಯಾಕೆ ಬೇಸರ ಪಡಬೇಕು, ಸಾಯಬೇಕಾಗಿದೆ ಅಂತ. ನಾವು ಯಾಕೆ ಸಾಯಬೇಕು, ಸಾಯಬೇಕಾಗಿಲ್ಲ. ಸಾಯದೇ ಇದ್ದರೆ ಮತ್ತೆ ಬೇರೆ ದಾರಿ ಏನು? ಕಿಷ್ಕಿಂಧೆಗೆ ಮರಳುವಂತೆ ಇಲ್ಲ, ಮತ್ತೇನು ಮಾಡೋದು? ಎಲ್ಲಿದ್ದರೂ ಕೂಡ ಸುಗ್ರೀವ ದಂಡಿಸ್ಬೋದು, ಹುಡುಕಿ ಹಿಡಿದು ದಂಡಿಸ್ಬೋದು ಅಂತ ಸಾಧ್ಯತೆ ಇದೆ. ಹಾಗಾಗಿ ಮತ್ತು ಬೇರೆ ದಾರಿ ಏನು ಅಂದಾಗ ತಾರ ಸಲಹೆ ಕೊಡ್ತಾನೆ, ಏನಿಲ್ಲ, ಆ ಬಿಲದೊಳಗೆ ಹೋಗ್ಬೇಡೋಣ. ಮತ್ತೆ ಯಾವ ಬಿಲದಿಂದ ಸ್ವಯಂ ಪ್ರಭೆ ನಮ್ಮನ್ನು ಹೊರಗೆ ಕರ್ಕೊಂಡು ಬಂದಿದ್ದಾಳೆ, ಮೆಲ್ಲನೆ ಆ ಬಿಲದೊಳಗೆ ಹೋಗಿ ಆರಾಮಾಗಿದ್ಬಿಡೋಣ. ಅಲ್ಲಿ ಬೇಕಾದಷ್ಟು ಹಣ್ಣು ಹಂಪಲು, ಗೆಡ್ಡೆ ಗೆಣಸು, ಭಕ್ಷ್ಯ ಭೋಜ್ಯ, ಚಿನ್ನ ಬೆಳ್ಳಿ ಮುತ್ತು ರತ್ನ ಎಲ್ಲ ಇದೆ. ಶಾಶ್ವತವಾಗಿ ಅಲ್ಲಿ ಇದ್ಬಿಡೋದು, ಯಾರಿಗೂ ಗೊತ್ತಾಗೋದು ಇಲ್ಲ. ಅಲ್ಲಿ ಯಾರು ಪ್ರವೇಶ ಮಾಡೋಕ್ಕೂ ಸಾಧ್ಯ ಇಲ್ಲ. ಆ ಬಿಲದೊಳಗೆ ಸುರಕ್ಷಿತ, ಶೇಷ ಜೀವಿತ, ಇನ್ನುಳಿದ ಆಯುಸ್ಸು ಅಲ್ಲೇ ಕಳೆದ್ಬಿಡೋದು, ಬಿಲದೊಳಗೆ ಕಳೆದ್ಬಿಡೋದು ಅಂದಾಗ ಮತ್ತೆ ಕೆಲವು ಕಪಿಗಳು ಹೌದು 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 ಅಂದ್ರಂತೆ. ಅದಕ್ಕೆ ಓಹೋ, ಬದುಕಬಹುದಾ, ಹಾಗಿದ್ರೆ ಬದುಕೋ ದಾರಿ ಇದೆಯಾ, ಇದು ಪರವಾಗಿಲ್ಲ ಇದು ಅಂತ ಇನ್ನು ಕೆಲವರಿಗೆ ಅನಿಸ್ಬಿಡ್ತಂತೆ. ಏನಾದರೂ ಆದಿತ್ತು, ಸಾವು ಒಂದನ್ನು ಉಳಿದು. ಹೀಗೆ ಇಡೀ ಕಪಿಗಳ ಗಡಣ ಬಿಲದೊಳಗೆ ಸೇರುವ ಆಲೋಚನೆ ಮಾಡ್ತಾ ಇದೆ. ದಿಕ್ಕು ತಪ್ಪುತ್ತಾ ಇದೆ.
ಯಾವ ಕಾರ್ಯಕ್ಕಾಗಿ ಹೊರಟಿದ್ರೋ ಆ ಕಾರ್ಯವನ್ನು ಮಾಡುವ ಬದಲು ಜೀವ ಉಳಿಸಿಕೊಳ್ಳುವ ಸಲುವಾಗಿ ಬಿಲ ಸೇರಿ ಇಲಿಗಳಂತೆ ಬಾಡ್ತಕ್ಕಂಥ ಹಾದಿ ಅದು ತೆರೆದುಕೊಡ್ತಾ ಇದೆ ಕಪಿಗಳ ಮುಂದೆ. ಆಂಜನೇಯ ಇದೆಲ್ಲವನ್ನು ಗಮನಿಸ್ತಾ ಇದ್ದಾನೆ ಆತಂಕದಿಂದ. ಏನಾಗಿದೆ ಇವರಿಗೆ? ಯಾಕೆ ಇವರು ಇಂಥ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ? ಪ್ರಾಯೋಪವೇಶವಾದರೂ ಸರಿ, ಇದು ಅದಕ್ಕಿಂತ ಆಚೆ ಹೋಗಿ ಬಿಲದೊಳಗೆ ಸೇರಿ ಬಾಡ್ತಕ್ಕಂಥ ಯೋಚನೆ ಮಾಡ್ತಾ ಇದ್ದಾರಲ್ಲ. ಹಾಗಾದರೆ ರಾಮಕಾರ್ಯದ ಗತಿಯೇನು? ಹೋಗಲಿ, ಧರ್ಮದ ಬಾಳುವೆ ಏನಾಯಿತು? ಧರ್ಮ ಸತ್ಯದ ಬಾಳುವೆ ಏನಾಯಿತು? ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಮೆಲ್ಲನೆ ಅಂಗದ ತಾರರು ಸೇರಿ ಈ ಸುಗ್ರೀವನ ರಾಜ್ಯವನ್ನೇ ಅಪಹರಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕಾಣ್ತವೆ ಹನುಮಂತನಿಗೆ. ತಾರ ಬೃಹಸ್ಪತಿಯ ಮಗ, ಅವನು ಬಹಳ ಬುದ್ಧಿವಂತ. ಈಗ ಶುಕ್ರನಾಗಿದ್ದಾನೆ ಸದ್ಯ, ಬೃಹಸ್ಪತಿ ಥರ ಇಲ್ಲ ಅವನಿಗೆ. ಅವನು ಕೊಡ್ತಾ ಇರೋ ಸಲಹೆಗಳು ಅಡ್ಡದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಸಲಹೆಗಳನ್ನು ಕೊಡ್ತಾ ಇದ್ದಾನೆ. ಇವನ ಸಲಹೆಯನ್ನು ಅಂಗದ ಕೇಳಿದ ಅಂತಾದರೆ ಈ ಮುಖ್ಯ ಕಪಿಗಳೆಲ್ಲ ಇಲ್ಲೇ ಬಂದಿರತಕ್ಕಂಥದ್ದು. ಎಲ್ಲ ಕಪಿಗಳು ಅಂಗದನ ಜೊತೆಗೆ ಉಳಿದ್ರು ಅಂತಾದರೆ ಸುಗ್ರೀವನ ರಾಜ್ಯ ಅಂಗದನ ಪಾಲಾದೀತು. ಅದು ಇನ್ನೊಂದು ಕಡೆಗೆ. ಅಂಗದನಲ್ಲಿ ರಾಜಗುಣಗಳಿದ್ವು. ಬಹಳ ಖುಷಿ ಇದೆ ಜಾಂಬವಂತನಿಗೆ. ಅಂಗದನಲ್ಲಿ ರಾಜಯೋಗ್ಯತೆ ಇತ್ತು. 8 ಅಂಗಗಳುಳ್ಳ ಬುದ್ಧಿ, ಅಷ್ಟಾಂಗಯುಕ್ತವಾಗಿರ್ತಕ್ಕಂಥ ಬುದ್ಧಿ, 4 ಬಲಗಳು, ಚತುರ್ಬಲಗಳು, 14 ಗುಣಗಳು, ಇವೆಲ್ಲವೂ ಇದ್ವು ಅಂಗದನಲ್ಲಿ. ಬುದ್ಧಿಯ 8 ಅಂಗಗಳು ಯಾವುದು ಅಂತಂದರೆ ಶುಶ್ರೂಷ, ಶ್ರವಣ, ಗ್ರಹಣ, ಧಾರಣ, ಊಹ, ಅಪೋಹ, ಅರ್ಥವಿಜ್ಞಾನ, ತತ್ವಜ್ಞಾನ. 8 ಬುದ್ಧಿಗುಣಗಳು. ಶುಶ್ರೂಷ ಕೇಳುವ ಇಚ್ಛೆ, ತತ್ವವನ್ನು, ಸತ್ಯವನ್ನು, ಒಳಿತನ್ನು ಕೇಳುವ ಇಚ್ಛೆ ಶುಶ್ರೂಷ. ಶ್ರವಣ ಕೇಳುವಿಕೆ, ಮುಂದಿನ ಹೆಜ್ಜೆಯದು. ಗ್ರಹಣ ಗ್ರಹಿಸುವಿಕೆ, ಅರ್ಥ ಮಾಡ್ಕೊಳ್ಳುವಿಕೆ. ಧಾರಣ ಅರ್ಥ ಮಾಡ್ಕೊಂಡಿದ್ದನ್ನು ಉಳಿಸ್ಕೊಳ್ತಕ್ಕಂಥದ್ದು, ನಮ್ಮ ಒಳಗೆ ಇಟ್ಕೊಳ್ತಕ್ಕಂಥದ್ದು, ಮರೆತು ಹೋಗೋದಂತೆ. ಆಮೇಲೆ ಊಹ ಅಂದರೆ ಒಂದು ವಿಷಯ ಹೀಗಿರಬಹುದು ಎಂದು ತರ್ಕಿಸುವಂಥದ್ದು. ಒಂದು ವಿಷಯ ಹೀಗೆ ಹೌದು, ಹೀಗಿರಬಹುದು ಎಂಬುದನ್ನು ಯುಕ್ತಿಯ ಮೂಲಕ, ತರ್ಕದ ಮೂಲಕ ತಿಳ್ಕೊಳ್ಳುವಂಥದ್ದು. ಅಪೋಹ ಅಂದರೆ ಹೀಗಲ್ಲ ಎಂಬುದನ್ನು ತರ್ಕದ ಮೂಲಕ ಅರ್ಥ ಮಾಡ್ಕೊಳ್ಳುವಂಥದ್ದು. ಹೀಗೆ ಹೌದು, ಹೀಗೆ ಅಲ್ಲ. ಊಹಾಪೋಹ ಅಂತ ಹೇಳ್ತಾರಲ್ಲ, ಊಹಾಪೋಹ ಅಂದರೆ ಹಾಗೆ ಅಂತ. ಒಂದು ವಿಷಯವನ್ನು ಅದು ಹೀಗಿರಬಹುದು ಅಥವಾ ಹೀಗಿರಲಾರದು ಎಂಬುದನ್ನು ತರ್ಕದ ಮೂಲಕ, ಯುಕ್ತಿಯ ಮೂಲಕ, ಲಾಜಿಕ್ ಅದರ ಮೂಲಕ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಅರ್ಥವಿಜ್ಞಾನಂ, ಯಾವ ವಿಷಯವನ್ನು ಕೇಳಿದವೋ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಕೊಟ್ಟ ಕೊನೆಯಲ್ಲಿ ತತ್ವಜ್ಞಾನ. ಒಂದು ವಿಷಯ ಅದನ್ನು ಗ್ರಹಣ ಮಾಡೋದು ಬೇರೆ, ಅರ್ಥವಿಜ್ಞಾನ ಅನ್ನೋದು ಮುಂದಿನ ಹಂತ, ತತ್ವಜ್ಞಾನ ಅನ್ನೋದು ಪರಿಪೂರ್ಣ. ಆ ವಿಷಯವನ್ನು ಸರಿಯಾಗಿ, ಸಂಪೂರ್ಣವಾಗಿ, ಸಮಗ್ರವಾಗಿ, ಭ್ರಮೆಗೆ ಎಡೆ ಇಲ್ಲದಂತೆ ತಿಳ್ಕೊಳ್ತಕ್ಕಂಥದ್ದು. ಈ 8 ಬುದ್ಧಿಯ ಗುಣಗಳು ರಾಜನಿಗೆ ಬೇಕಂತೆ. ರಾಜನಿಗೆ ಕೇಳುವ ಇಚ್ಛೆ, ಕೇಳುವಿಕೆ, ಕೇಳಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಉಳಿಸ್ಕೊಳ್ತಕ್ಕಂಥದ್ದು, ಊಹಾಪೋಹ ಶಕ್ತಿ, ಇದೆಲ್ಲ ಇಲ್ಲದೇ ಇದ್ದರೆ ಅವನು ರಾಜನಾಗೋದಿಲ್ಲ. 4 ಬಲಗಳು: ಸಾಮ, ದಾನ, ಭೇದ, ದಂಡ. ಸಾಮ, ದಾನ, ಭೇದ, ದಂಡಗಳೆಂಬ 4 ಬಲಗಳು. ಸಾಮ ಅಂದರೆ ಒಂದು ಕಾರ್ಯ ಸಾಧನೆಯನ್ನು ಪ್ರೀತಿಯ ಮಾತಿನಿಂದ ಮಾಡ್ತಕ್ಕಂಥದ್ದು. ದಾನ ಅಂದರೆ ಕೊಟ್ಟು ಏನಾದರೂ ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದು. ಭೇದ ಅಂದರೆ ಬೆದರಿಸಿ, ಭಯಕ್ಕೊಳಪಡಿಸಿ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು. ದಂಡ ಅಂದರೆ ದಂಡದ ಮೂಲಕವೇ, ಪ್ರಹಾರದ ಮೂಲಕ, ಯುದ್ಧದ ಮೂಲಕ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು. ಸಾಮ, ದಾನ, ಭೇದ, ದಂಡಗಳು, ಇವು 4 ಬಲಗಳು. 14 ಗುಣಗಳು ಯಾವುದು ಅಂದರೆ ದೇಶಕಾಲಜ್ಞತಾ. ದೇಶಕಾಲಜ್ಞತೆ ಅಂದರೆ ನಮಗೆ ಸಮಯ, ಸಂದರ್ಭ ಗೊತ್ತಿರಬೇಕು. ಯಾವುದಾದ್ರು ಒಂದು ವಿಷಯ ತೀರ್ಮಾನ ಮಾಡಬೇಕಾದ್ರೆ, ಒಂದು ನಿರ್ಣಯ ತಗೊಳ್ಬೇಕಾದ್ರೆ, ಯಾವ ಕಾಲ ಇದು, ನಾವು ಎಲ್ಲಿದ್ದೇವೆ, ಇದು ಯಾವ ಕಾಲ ಎಂಬುದರ ಪರಿವೆ ಇದ್ದರೆ ಸರಿಯಾದ ನಿರ್ಣಯ ಮಾಡೋಕ್ಕೆ ಸಾಧ್ಯ. ಅದಿಲ್ಲದಿದ್ದರೆ ನಿರ್ಣಯಗಳು ತಪ್ಪಾಗ್ತವೆ. ಹಾಗಾಗಿ ದೇಶಕಾಲಜ್ಞತಾ ಅದು ಬೇಕು. ದಾರ್ಢ್ಯಂ, ದೃಢತ್ವ ಬೇಕು ರಾಜನಾದವನಿಗೆ. ಸರ್ವಕ್ಲೇಶ ಸಹಿಷ್ಣುತ, ಎಲ್ಲ ಕಷ್ಟಗಳನ್ನು ಸಹಿಸ್ತಕ್ಕಂಥ ಶಕ್ತಿ, ಯೋಗ್ಯತೆ ಬೇಕು. ಆಮೇಲೆ ಸರ್ವವಿಜ್ಞಾನಿತ, ಎಲ್ಲ ವಿಷಯಗಳ ಪರಿಜ್ಞಾನ ಬೇಕು. ದಾಕ್ಷ್ಯಂ, ದಕ್ಷತೆ ಬೇಕು. ಊರ್ಜಃ, ತಾಕತ್ತು ಬೇಕು. ಸದಾ ಸಂವೃತ ಮಂತ್ರತ, ಗುಪ್ತಾಲೋಚನೆಗಳು, ಮಂತ್ರಾಲೋಚನೆಗಳು ಅದು ಗುಪ್ತವಾಗಿ ಉಳಿಬೇಕು.
ಗುಟ್ಟು ರಟ್ಟಾಗಬಾರ್ದು. ಅವಿಸಂವಾದಿತ ಅಂತಂದರೆ ಸಂಶಯ ಇರಬಾರ್ದು, ತೀರ್ಮಾನ ಇರಬೇಕು. ಒಂದು ವಿಷಯ ಹೀಗೋ ಕನ್ಫ್ಯೂಷನ್ ಇಲ್ಲ, ಡೆಸಿಷನ್ ಇದು ಹೀಗೆ ಅಂತ. ಹಾಗಾಗಿ ವಿಸಂವಾದ ಅಂದರೆ ಸಂಶಯ, ಅವಿಸಂವಾದ ಅಂದರೆ ನಿಶ್ಚಯ. ಶೌರ್ಯ ಅದಿಲ್ಲದೆ ಏನು ರಾಜನಾಗ್ತಾನೋ. ಆಮೇಲೆ ಶಕ್ತಿಜ್ಞತ್ವಂ ಭಕ್ತಿಜ್ಞತ್ವಂ ಎರಡೂ ಪಾಠ ಇದೆ. ಶಕ್ತಿಜ್ಞತ್ವಂ ಅಂದರೆ ಶತ್ರುಗಳ ಶಕ್ತಿ ಗೊತ್ತಿರಬೇಕು ಅವನಿಗೆ. ಭಕ್ತಿಜ್ಞತ್ವಂ ಅಂದರೆ ತನ್ನವರ ಪ್ರೀತಿ ಭಾವನೆ ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಇರಬೇಕು ಅವನಿಗೆ. ತನ್ನವರ ಭಕ್ತಿ, ಶತ್ರುಗಳ ಶಕ್ತಿ, ಈ ಎರಡನ್ನೂ ತಿಳಿದಿರಬೇಕು ಅವನು. ಕೃತಜ್ಞತಾ ಉಪಕಾರ ಸ್ಮರಣೆ ಇರಬೇಕು. ಶರಣಾಗತ ವಾತ್ಸಲ್ಯಂ, ಯಾರು ಬಂದು ಅಭಯವನ್ನು ಯಾಚನೆ ಮಾಡ್ತಾರೋ, ಶರಣಾಗ್ತಾರೋ ಅವರ ಮೇಲೆ ಒಂದು ವಾತ್ಸಲ್ಯ, ಅವರ ಮೇಲೆ ಕ್ರೌರ್ಯ ತೋರಿಸಬಾರ್ದು. ಅಮರ್ಷಿತ್ವಂ ಅಂದರೆ ಸಹಿಸಬಾರ್ದು ಅನ್ಯಾಯವನ್ನು, ಅಧರ್ಮವನ್ನು, ಅಥವಾ ಆ ಸ್ಥಾನಕ್ಕೆ ಅಪಚಾರವನ್ನು, ಅಪಮಾನವನ್ನು ಸಹಿಸಬಾರ್ದು. ಅಚಾಪಲಂ, ಚಾಪಲ್ಯ ಇರಬಾರ್ದು, ಚಾಂಚಲ್ಯ ಚಾಪಲ್ಯ ಇರಬಾರ್ದು. ಈ 14 ರಾಜಗುಣಗಳು, 8 ಬುದ್ಧಿಯ ಅಂಗಗಳು, 4 ಬಲಗಳು, ಇವೆಲ್ಲವೂ ಅಂಗದನಲ್ಲಿದೆ. ಹಾಗಾಗಿ ಅದೆಲ್ಲ ಸಂತೋಷದ ವಿಷಯವೇ. ಕಾಲಾನುಕಾಲದಲ್ಲಿ ಮುಂದೆ ರಾಜನಾಗಲಿ ಸುಗ್ರೀವನ ಬಳಿಕ. ಆದರೆ ಈಗ ಈ ವಾನರ ಟೋಳಿಯನ್ನು ತನ್ನ ವಶ ಮಾಡಿಕೊಂಡು, ರಾಜ್ಯವನ್ನೇ ಕೈವಶ ಮಾಡಿಕೊಂಡು, ರಾಮಕಾರ್ಯವನ್ನು ಮಾಡದೆ ದಿಕ್ಕು ತಪ್ಪಿ ಇದಾಗಬಾರ್ದು. ಅದು ಹನುಮಂತನ ಭಾವ. ನಿಜವಾಗಿ ಅವನು ಕ್ಷಣವೂ ವರ್ಧಿಸ್ತಾ ಇದ್ದಾನೆ ಅಂಗದ. ಅವನ ಬೆಳವಣಿಗೆ ಆಗಿದೆ ಅಂದರೆ ಇವತ್ತಿನಗಿಂತ ನಾಳೆ ಇಂಪ್ರೂವ್ಮೆಂಟ್, ಸುಧಾರಣೆ, ನಾಳೆಗಿಂತ ನಾಡಿದ್ದು ದಿನ ಸುಧಾರಣೆ ಇದೆ ಅಂಗದನ ವ್ಯಕ್ತಿತ್ವದಲ್ಲಿ. ಶುಕ್ಲ ಪಕ್ಷದ ಚಂದ್ರನಂತೆ, ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನ, ಪರಾಕ್ರಮದಲ್ಲಿ ತನ್ನ ತಂದೆ ವಾಲಿಗೆ ಸಮಾನ, ಇದೆಲ್ಲ ಇದೆ. ಆದರೆ ಸದ್ಯ ಏನಾಗಿದೆ ಅಂದರೆ ಶುಶ್ರೂಷಮಾಣಂ ತಾರಸ್ಯ ಶಕ್ರಸ್ಯವ ಪುರಂದರಂ, ತಾರನ ಮಾತನ್ನು ಕೇಳ್ತಾ ಇದ್ದಾನೆ. ಇದು ಹೇಗಾಗಿದೆ ಅಂದರೆ ಇಂದ್ರನು ಶುಕ್ರನ ಮಾತನ್ನು ಕೇಳದಂತೆ ಆಗಿದೆ. ಶಕ್ರಸ್ಯವ ಪುರಂದರಂ, ಇಂದ್ರನಿಗೆ ಗುರು ಬೃಹಸ್ಪತಿ, ಶುಕ್ರ ಅಸುರ ಗುರು. ಅಸುರ ಗುರುವಿನ ಮಾತನ್ನು ದೇವರಾಜ ಕೇಳೋದ? ಅಂಗದ ದೇವರಾಜನಂತವನು, ದೇವರಾಜನ ಇಂದ್ರನ ಮೊಮ್ಮಗ ಅವನು. ಅವನು ಒಳ್ಳೆಯವ್ರ ಮಾತನ್ನು ಕೇಳಬೇಕು ಅಥವಾ ಒಳ್ಳೆ ಮಾತನ್ನು ಕೇಳಬೇಕು. ತಾರ ಸ್ವಲ್ಪ ಅವನ ಯಾವಾಗಲೂ ಹಾಗೆ ಅಂತಲ್ಲ, ಈಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಪ್ರಾಣ ಭಯದಿಂದ ಬುದ್ಧಿ ಕೆಟ್ಟಿದೆ. ಹಾಗಾಗಿ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾನೆ. ಇವನು ಅದಕ್ಕೆ ಹ್ಞೂ ಅಂತ ಇದ್ದಾನಲ್ಲ, ಅಂಗದ ಸರಿ ಕಾಣಲಿಲ್ಲ ಹನುಮಂತನಿಗೆ. ಏನು ಮಾಡೋದೀಗ? ಈ ಬಿಲದೊಳಗೆ ಮತ್ತೆ ಹೋಗುವುದನ್ನು ತಡಿಬೇಕು ಕಪಿಗಳನ್ನು. ಏನು ಮಾಡಬೇಕು? ಸಾಮ ಪ್ರೀತಿಯಿಂದ ಹೇಳೋಣವಾ ಅಂದರೆ ಕೇಳೋ ಸ್ಥಿತಿಲಿಲ್ಲ ಯಾರೂ ಕೂಡ. ದಾನ ಕೊಟ್ಟು ಮಾಡಿಸೋಣ ಒಂದು ಜೀವವೇ ಹೋಗ್ತಾ ಇದೆ ಅವರಿಗೆ ದುಡ್ಡು ಸಂಪತ್ತನ್ನು ಕೊಟ್ಟು ಪ್ರಯೋಜನ ಇಲ್ಲ. ಕೊಡಲಿಕ್ಕೆ ಯಾವ ಸಂಪತ್ತಿದೆ ಹನುಮಂತನಲ್ಲಿ ಈಗ? ದಂಡ ತನ್ನವರನ್ನೇ ದಂಡಿಸೋದಾ? ಅವ್ರ ಮೇಲೆ ಆಯುಧವನ್ನು ಎತ್ತೋದಾ? ಇಲ್ಲ, ಬೇಡ. ಭೇದ ಆಗಬಹುದು ಅಂತಾಯಿತು ಹನುಮಂತನಿಗೆ. ಭೇದೋಪಾಯವನ್ನು ಬಳಸ್ತೇನೆ. ಹಾಗಾಗಿ ಸಾಮದಾನ ಭೇದ ದಂಡಗಳಲ್ಲಿ ತೃತೀಯ ಮುಪವರ್ಣೆಯನ್ನು, 3ನೇ ಉಪಾಯವನ್ನು ಆಶ್ರಯಿಸ್ತಾನೆ ಹನುಮಂತ ಕಾರ್ಯಸಾಧನೆಗೆ. ಈಗಾಗಲೇ ನಿಮ್ಗೆ ಹೇಳಿದ್ದೇವೆ, ಸಾಮ ಅಂದರೆ ಪ್ರೀತಿ ಮಾತಿನಿಂದ ಕೆಲಸ ಮಾಡಿಸ್ಕೊಳ್ಳೋದು, ದಾನ ಅಂದರೆ ದುಡ್ಡು ಕೊಟ್ಟು ಅಥವಾ ವಸ್ತುಗಳನ್ನು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಂಥದ್ದು, ಭೇದ ಅಂದರೆ ಬೆದರಿಸಿ ಕೆಲಸ ಮಾಡಿಸುವಂಥದ್ದು, ದಂಡ ದಂಡಿಸಿ ಪೆಟ್ಟು ಕೊಟ್ಟು ಕೆಲಸ ಮಾಡಿಸುವಂಥದ್ದು. ಅದರಲ್ಲಿ 3ನೇದಾಗಿರ್ತಕ್ಕಂಥ ಭೇದೋಪಾಯವನ್ನು ಹನುಮಂತ ಆಶ್ರಯಿಸಿ ಕಪಿಗಳನ್ನೆಲ್ಲ ಒಬ್ಬೊಬ್ಬರನ್ನೇ ಆಚೆ ಕರೆದು ಈಚೆ ಕರೆದು ಬೆದರಿಸಿದಂತವನು. ನೋಡಿ, ಹೀಗಾಗ್ತದೆ ಹೇಗಾಗ್ತದೆ ಮುಂದೆ ಅಂತೆಲ್ಲ ಏನೇನು ಹೇಳ್ಬೋದು, ಹೇಗೆ ಹೇಳಿದ್ರೆ ಅವ್ರು ಹೆದರ್ತಾರೋ ಅದೆಲ್ಲ ಪ್ರಯೋಗ ಮಾಡಿ ಎಲ್ಲ ಕಪಿಗಳನ್ನು, ಅಂಗದನೊಬ್ಬರನ್ನು ಹೊರತುಪಡಿಸಿ ಮತ್ತೆಲ್ಲ ಕಪಿಗಳನ್ನು ಬೆದರಿಸಿ ಅವರನ್ನು ಬೇರೆ ಮಾಡ್ತಾನೆ. ಆಮೇಲೆ ಅಂಗದನ ಜೊತೆಗೆ ಮಾತಿಗೆ ಕೂತ್ಕೊಳ್ತಾನೆ. ತೇಷು ಸರ್ವೇಷು ಭಿನ್ನೇಷು, ಮತ್ತೆಲ್ಲ ಕಪಿಗಳು ಹನುಮಂತನ ಭೇದ ನೀತಿಗೆ ಒಳಗಾಗಿ ಅಂಗದನಿಂದ ಬೇರೆಯಾಗಿರಲು, ಆ ಬಿಲಪ್ರವೇಶದ ನಿರ್ಧಾರದಿಂದ ದೂರವಾಗಿರಲು ಕೊಟ್ಟ ಕೊನೆಯದಾಗಿ ಅಭಿಷೇಯದ ಅಂಗದನನ್ನು ಬೆದರಿಸಿದನು ಹನುಮಂತ. ಹೇಗೆ ಅಂದರೆ ಭೀಷಣೈರ್ ಬಹುಭಿರುವಾಕ್ಯೈ ಕೋಪೋಪಾಯ ಸಮನ್ವಿತೈ, ನಾನಾ ರೀತಿಯ ಯುಕ್ತಿ ಉಪಾಯ ಮಾತುಗಳನ್ನು ಬಳಸಿ ಭಯದ ವಾತಾವರಣವನ್ನು ಅಂಗದನ ಮುಂದೆ ಸೃಷ್ಟಿ ಮಾಡ್ತಾನೆ. ಆರಂಭದಲ್ಲಿ ಪ್ರಶಂಸೆ, ತಾರೇಯ, ಅಂಗದನಿಗೆ ತಾರೇಯ ಅಂತ ಕರೀತಾರೆ, ತಾರೇಯ ಮಗ ಎನ್ನುವ ಕಾರಣಕ್ಕೆ. ಯುದ್ಧದಲ್ಲಿ ನೀನು
ವಾಲಿಗೆ ಸಮಾನ ಅಂತ ನಾನು ಹೇಳೋದಿಲ್ಲ, ವಾಲಿಗಿಂತ ಮೇಲು ನೀನು ಯುದ್ಧದಲ್ಲಿ. ತ್ವಂ ಸಮರ್ಥ ತರಹ ಅಂತ. ವಾಲಿಗೆ ಮಿಗಿಲಾದ ಪರಾಕ್ರಮಿ ನೀನು, ಸಂಶಯ ಏನೂ ಇಲ್ಲ. ಮತ್ತು ಒಂದು ದಿನ ನಾಳೆ ನೀನು ರಾಜನಾದರೆ ನಿನ್ನ ತಂದೆ ಹೇಗೆ ರಾಜ್ಯಭಾರವನ್ನು ಮಾಡಿದ್ದನೋ ಅದಕ್ಕಿಂತ ಸೊಗಸಾಗಿ ರಾಜ್ಯಭಾರ ಮಾಡಬಲ್ಲೆ ನೀನು. ಒಪ್ಪಿದೆ, ನನ್ನ ಯೋಗ್ಯತೆಯನ್ನು ನಾನು ಒಪ್ಪಿದೆ. ಆದರೆ ಆ ಕಾಲ ಮುಂದಿದೆ, ಸದ್ಯ ಅದು ಯಾವುದಕ್ಕೂ ಪ್ರಸಕ್ತಿ ಇಲ್ಲ. ಅಂಗದ ಈ ಕಪಿಗಳು ನಿನ್ನೊಂದಿಗೆ ಇರ್ತಾರೆ ಬರ್ತಾರೆ ಎಂಬ ಭ್ರಮೆ ನಿನಗೆ ಬೇಡ. ಈ ಗುಂಪು ನಿನ್ನೊಟ್ಟಿಗೆ ಉಳಿಯೋದಿಲ್ಲ. ಮೊಟ್ಟ ಮೊದಲು ನಾನೇ ಉಳಿಯೋದಿಲ್ಲ, ತನ್ನಿಂದ ಆರಂಭ ಮಾಡ್ತಾನೆ. ನಾವು 4 ಜಾಂಬವಂತ, ನೀಲ, ಸುಹೋತ್ರ ಮತ್ತು ನಾನು, ಈ 4 ನೀನು ಯಾವ ಕಾರಣಕ್ಕೂ ಸುಗ್ರೀವನಿಂದ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ವಶ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾಮ, ದಾನ, ಭೇದ, ದಂಡ ಯಾವುದನ್ನು ಬೇಕಾದರೆ ಬಳಸು. ನಮ್ಮ 4 ನಿಷ್ಠೆ ಸ್ಪಷ್ಟ, ಮತ್ತು ನಮ್ಮ ಕಾರ್ಯದ ಬಗ್ಗೆ ನಮಗಿರ್ತಕ್ಕಂಥ ಸ್ಪಷ್ಟತೆ ಅದು ಯಾವತ್ತೂ ಅರ್ಥ ಇತ್ತು ಹೋಗುವಂಥದ್ದಲ್ಲ. ಹಾಗಾಗಿ ನಾವು 4 ವಿಷಯ ಬಿಟ್ಟೇ ಬಿಡು ನೀನು. ಕಪಿ ಸೇನಾಪತಿ ನೀಲ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದಾನೆ, ಜಾಂಬವಂತ, ಅವನ ಸಲಹೆ ಎಲ್ಲಕ್ಕಿಂತ ಮೇಲೆ ಇರ್ತಕ್ಕಂಥದ್ದು. ಸುಹೋತ್ರ ಮತ್ತು ನಾನು, ಈ 4 ಮಾತಾಡ್ತಾ ಇದ್ದಾನೆ ಹನುಮಂತ. ಹೋಗಲಿ, ನೀವು 4 ಜನ ಬರೆದಿದ್ರೆ ಇಲ್ಲ, ನಾವು ಉಳಿದವ್ರು ನನ್ನ ಜೊತೆಗೆ ಇರ್ತಾರೆ ಅಂದ್ಕೋಬೇಡ. ಹಾಗೆ ಇವ್ರು ನಿನ್ನ ಜೊತೆಗೆ ಇರೋದೇ ಇಲ್ಲ. ಹೇಳಿ ಕೇಳಿ ಕಪಿಗಳು ಚಂಚಲರು, ಇವತ್ತಿರೋ ಬುದ್ಧಿ ನಾಳೆ ಇರ್ತದೆ ಇವರಿಗೆ. ಹಾಂ, ಇವರು ಹೆಂಡತಿ ಮಕ್ಕಳು ಕಿಷ್ಕಿಂದಲ್ಲಿದ್ದಾರೆ. ಆ ಹೆಂಡತಿ ಮಕ್ಕಳು ಮನೆ ಮಾರು ಬಿಟ್ಟು ಎಷ್ಟು ದಿನ ಇವರು ನೀನೊಟ್ಟಿಗೆ ಇರ್ತಾರೆ? ಒಂಟಿ ಬಾಳು ಅಂದರೆ ಅವರನ್ನೆಲ್ಲ ಬಿಟ್ಟು, ಬಂಧು ಬಾಂಧವರನ್ನು, ಕುಟುಂಬ ಪರಿವಾರವನ್ನು ಬಿಟ್ಟು ನಿನ್ನ ಜೊತೆಗೆ ಎಷ್ಟು ಕಾಲ ಇರೋಕ್ಕೆ ಸಾಧ್ಯ?